ಪೂರ್ತಿ ಮೈಯೆಲ್ಲ ಸ್ಪ್ರೆಡ್ ಆಗಿಬಿಟ್ಟು ನರನಾಡಿಗಳೆಲ್ಲ ಸ್ಪ್ರೆಡ್ ಸುಟ್ಟು ಹೋಗಿಬಿಟ್ಟು ಅಂಥದ್ದು ಇವು 3 ಹನಿನೂ ಒಮ್ಮಕ್ಲೆ ಮಾಡಿಬಿಟ್ಟ. ಡಾಕ್ಟರ್ ಮಾಡ ಎಡವಟ್ಟು ನಾವು ಹೆಂಗಿರ್ಬೇಕು, ನಾವು ಹೆಂಗೆ ಮಾಡ್ಬೇಕು ಅನ್ನೋದು ಕಾಲನ್ನು ಕಲಿಸ್ತೀವಿ. ಅದನ್ನ ತಿಳ್ಕೊಂಡು ನಡೆದವನ ಮನುಷ್ಯ ಹಾಕನ. ತಿಳಿಲಿಲ್ಲ ಅಂತಂದ್ರೆ ಕಾಲನ್ನು ತುಳಿದು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕು. 200 ಮಂದಿಗೆ 200 ಮಂದಿ ಕಲಾವಿದರಿಗೆ ಸನ್ಮಾನ ಇಟ್ಕೊಂಡಿದ್ರು. ನಮ್ಮ ಅಪ್ಪಂದು ಅಷ್ಟು ಐತೆ ಅಂತಂದ್ರು ನಾ ಅದಕ್ಕೆ ಎಂದೂ ಆಸೆ ಪಟ್ಟಿಲ್ಲ, ಎಂದು ಬುದ್ಧಿವೂ ಅಲ್ಲ. ರಜತರಂಗದ ಧ್ರುವತಾರೆ ಪುಸ್ತಕವನ್ನು ಟೋಟಲ್ ಕನ್ನಡದವರು ಪಬ್ಲಿಷ್ ಮಾಡಿದ್ದಾರೆ. ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಲೇಖಕರಾದಂಥ ವಿ ಶ್ರೀಧರ್ ಅವರು ಕಲ್ಪನಾ ಅವರ ಬದುಕಿನ ಬಗ್ಗೆ ಅವಲೋಕನ ಮಾಡಿ ಸಮಗ್ರವಾಗಿ ಮಿನುಗುತ್ತಾರೆ ಕಲ್ಪನಾ ಅವರ ಸಂಸ್ಕರಣ ಗ್ರಂಥವನ್ನು ಹೊರತಂದಿದ್ದಾರೆ. ಈ ಪುಸ್ತಕವನ್ನು ನೀವು ಓದಲೇಬೇಕು. ಕಲ್ಪನಾ ಬದುಕಲ್ಲಿ ಯಾವ ರೀತಿ ಆಯಿತು, ಏನೆಲ್ಲ ಆಯಿತು ಅಂತ ನಿಮ್ಮಲ್ಲಿ ಕುತೂಹಲ ಇದ್ದರೆ ಈಗ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮೂಲಕ ಈ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಆಯಿತು, ಬಸವರಾಜ ಬೊಮ್ಮಾಯಿ ಅವರು CM ಅವರು ಕರ್ಕೊಂಡು ಹೋದ್ರು ನಿಮ್ಮ ಅಪ್ಪನ ಜೋಡಿ ಅಡ್ಮಿಟ್ ಮಾಡಿದ್ರೆ ಆತ್ರಿ. ಅದು ಅಡ್ಮಿಟ್ ಮಾಡಿದ ಅವನು ಅದು ಆ ಕಷ್ಟ ಹೇಳೋಕ್ಕಾಗತ್ತೆ ರೀ. ಯಾಕಂದ್ರೆ ಪೂರ್ತಿ ಮೈಯೆಲ್ಲ ಸ್ಪ್ರೆಡ್ ಆಗಿಬಿಟ್ಟು ನರನಾಡಿಗಳೆಲ್ಲ ಸ್ಪ್ರೆಡ್ ಸುಟ್ಟು ಹೋಗಿಬಿಟ್ಟು. 3 ಹನಿ ಅವರು ಒಂದಿನ ಒಂದು ಡ್ರಾಪ್ಸು, ಒಂದಿನ ಒಂದು ಡ್ರಾಪ್ಸ್ ಕೊಟ್ಟಿದ್ರು. ಏನಾಕಿತ್ತು ಏನದು ಗೊತ್ತಿಲ್ಲ. 3 ಒಮ್ಮಕ್ಳೆ ಕೊಟ್ಟು ಒಂದು ಹನಿ ಒಳಗೆ ಒಂದು ಡ್ರಾಪ್ಸ್ನೊಳಗೆ ರೀ ಈ ಮನುಷ್ಯಾಗ ಕ್ಯಾನ್ಸರ್ ಆದಾಗ ಕರೆಂಟ್ ಕೊಡ್ತಾರೆ ನೋಡ್ರಿ. ಅಂಥದ್ದು ಒಬ್ಬ ಮನುಷ್ಯಾಗೆ ಕರೆಂಟ್ ಕೊಡ್ತಾರಲ್ಲ ಆ ನಮೂನಿ ಒಂದು ಹನಿ ಒಳಗೆ ಒಂದು 100 ಸಲ ಕರೆಂಟ್ ಎಷ್ಟು ಕೊಡ್ತಾರೆ ಒಮ್ಮಕ್ಳೆ ಒಂದು 100 ಸಲ 100 ಮಂದಿ ಕೂಡಿ ಕರೆಂಟ್ ಹಿಡಿತಾರಲ್ಲ ಆ ನಮೂನಿ ಅಷ್ಟು ಪವರ್ ಇರ್ತೈತಂತ ಒಂದು ಹನಿ ಒಳಗೆ. ಅಂಥದ್ದು ಇವು 3 ಹನಿನೂ ಒಮ್ಮಕ್ಲೆ ಮಾಡಿಬಿಟ್ಟ. ಡಾಕ್ಟರ್ ಮಾಡ ಎಡವಟ್ಟು ತ್ರಾಸ ಆಗ್ಬಿಡ್ತು. ತೊಗೊಂಡು ಹೋದ್ರು. ಮೈನೆಲ್ಲ ಪೂರ್ತಿ ಕಪ್ಪಾಗಿ ಹೋಗಿತ್ತು ರೀ. ನರನಾಡಿ ಎಲ್ಲ ಬೆಂದು ಹೋಗಿದ್ದು ಅಷ್ಟು ಒಳಗೆ. ಒಂದಿನ ಆತು ಕಣ್ಣು ಹೋಗ್ಬಿಟ್ಟು ರೀ. ಕಣ್ಣು ಹೋಗಿ 2ನೇ ದಿನ ಏನೈತೆ ರೀ ಬಲಗಣ್ಣು ಕಿತ್ಕೊಂಡು ಕೆಳಗೆ ಬಿತ್ತು ರೀ. ಅಯ್ಯೋ ಅದಾಗೆ ತನ್ನಿಂದ ತಾನೇ ಕಚ್ಕೊಂಡು ಕೆಳಗೆ ಬಿತ್ತು ರೀ. ತೊಗೊಂಡಿದ್ನೊಳಗೆ ಹಾಕಿ ಕಣ್ಣು ಮತ್ತೆ ಪಟ್ಟಿ ಹಾಕಿದ್ರೆ 2ನೇ ದಿನ ಇದು ಕಿತ್ತು ಕೆಳಗೆ ಬಿತ್ತು. ಇದನ್ನು ಹಾಕಿದ್ರೆ 3ನೇ ದಿನ ಮಧ್ಯಾಹ್ನ 2:30 3 ಆಗಿತ್ತು. ನಾನು ಹಿಂಗೆ ಕುಂತಿದ್ದೆ ಅವ್ರ ಮಗಳಿಗೆ. ಒಮ್ಮಕ್ಳೆ ಮೂಗಿನ ಉಸುಲು ಹೋಗ್ಬಿಡ್ತು. ಇಲ್ಲಿ ಹಾಸ್ಪಿಟಲಲ್ಲಿ ಇದ್ರೆ ಅಥವಾ ಮನೆ ಅಲ್ಲೇ ಅಂಕಾಲೇಜ್ ಹಾಸ್ಪಿಟ್ಲ್ನಾಗ ಮಾಡಕತ್ರ ಮುಗಿತೀನಂತ ಇದನ್ನು ಹಚ್ಚಿದ್ರು ಆಕ್ಸಿಜನ್. ಡಾಕ್ಟ್ರಿಗೆ ಹೇಳಿದೆ ತೆಗೆದು ಬಿಡ್ರಿ ಅವ್ನು ಯಾಕೆ ಅಷ್ಟು ಇದನ್ನು ಅವ್ನು ಈಗಾಗಲೇ ಅಷ್ಟು ಅನುಭವಿಸ್ಬಿಟ್ರೆ ನಮ್ಮ ಅಪ್ಪರು ತೆಗೆದು ಬಿಡ್ರಿ ಅಂದೆ. ನನಗೆ ಸಂಕಟ ನೋಡೋಕ್ಕಾಗಲಿಲ್ಲ ರೀ. ಮತ್ತು ಹೇಳ್ಬೇಕಾದ್ರೆ ತೆಗೆದು ಬಿಡ್ರಿ ಬದುಕ್ತಾರೆ. ನಾ ಕಲ್ತಿರಕ್ಕಿಲ್ಲ ರೀ, ಬಹುಶಃ ಕಲ್ತಿಲ್ಲ. ನಾ ಕಲ್ತಿದ್ದು ಬರೀ 8ನೇ ಕಲ್ತೇನೆ ಅಂತ ಇಟ್ಕೊಂಡು ನೀವು ಕಲ್ತಿರಿ. ಹಿಂಗೆ ಇಂಥ ಟೈಮ್ಗೆ ನಮ್ಮಪ್ಪನ ಜೀವ ಹೋಗ್ತೈತೆ ನಾನು ಹೇಳಿದ್ದೆ. ನಾನು ಹೆಂಗೆ ಹೇಳ್ತೀರಿ ನೋಡ್ರಿ, ಅದೀಗ 100 ಐತಿ ಯಾಮ್ಸ್. ಅದು 100 ತಪ್ಪು 70 ಬರ್ತೈತಿ 80 ಬರ್ತೈತಿ. ಹಿಂಗೆ ಬಂದು 100ಕ್ಕೆ ಬರ್ತೈತಿ, ಆಮೇಲೆ 10ಕ್ಕೆ ಬರ್ತೈತಿ. ಹಿಂಗೆ ಬಂದು 0ಕ್ಕೆ ನಿಂದಿರ್ತೈತಿ. ಅವಾಗ ನಮ್ಮ ಅಪ್ಪಾರು ಇರಂಗಿಲ್ಲ ನೋಡ್ರಿ ಅಂದೇನ. ಹಂಗೆ ಆ ಧೈರ್ಯ ಬಂತು. ಹಂಗೆ ಆಯ್ತು. ಬೆನ್ನು ತಟ್ಟಿದವ ಡಾಕ್ಟ್ರು. ಏನು ಕಲ್ತೀನಿ ನೀನು? ಬರೀ ನಾ 8ನೇ ಕಲ್ತೇನೆ ರೀ ಅಪ್ಪ. ನಿನ್ನ ಮುಂದೆ ನಾ ಅಲ್ಲಿ ಬಿಡೋದಪ್ಪ ತಮ್ಮ. ಓಕೆ, ಅದಾದ ನಂತರ ಅಲ್ಲಿಂದಲೇ ಕರ್ಕೊಬಂದ್ರಿ. ಬಾಡಿನ ತೊಗೊಂಬಂದ್ರಿ. ಬಾಡಿ ತೊಗೊಂಬಂದು ಅಲ್ಲಿ ಇದ್ರಾಗಿಟ್ಟು ಬೆಂಗಳೂರಾಗ ಅಲ್ಲೊಂದು ಸಾರ್ವಜನಿಕ ಇದು ಮಾಡಿದ್ರು. ಕಲಾವಿದರೆಲ್ಲ ಕಲಾವಿದರು ಬಂದಿದ್ರು ಅಲ್ಲಿರು. ಮತ್ತು ಅಲ್ಲಿ ತೊಗೊಂಬಂದು ದಾವಣಗೆರೆಗೆ ಇಟ್ಟರು. ದಾವಣಗೆರೆಗೆ ಒಂದು ಫಂಕ್ಷನ್ ಮಾಡಿದ್ರು. ಅಲ್ಲಿ ತುಂಬ ಜನ ಬಂದರು. ಹಾವೇರಿಗೆ ಬಂದ್ವಿ. ಹಾವೇರಿಯಿಂದ ಶಿಗ್ಗಾಂವ್ಗೆ ಬಂದ್ವಿ. ಇದು ತರ್ತಾರ ಎನ್ ಬಸವರಾಜನ ಬಾಡಿ ಅಂದಿಂದ ಜನ ರೋಡ್ ತುಂಬ ನಿಂತಿತ್ತು ರೀ. ಶಿಗ್ಗಾಂವ್ ಒಳಗೆ ಗಾಡಿ ಬರೋದಕ್ಕೂ ತಾಟಿಗೆ ನಿಲ್ಲಿಸ್ಬಿಟ್ರು. ತೆಗೆದು ತೋರ್ಸೋಬೇಕು ನೀವು ಅಂತ ನಿಂತ್ಕೊಂಡ್ಬಿಟ್ರು ಜನ. ಆವಾಗ ತೆಗೆದ್ರಿ ಬಾಡಿನ ತೆಗೆದಿಟ್ಟು ತೋರ್ಸಿದ್ರು. ಅಲ್ಲಿಂದ ಸೀಟ್ ತಂದು ನಮ್ಮ ಸಂಘ ಜನ ಮಾಡ್ತಾಗ ಬೈಲಾಗ ಮನಗಿಸಿದ್ರಿ ಸಾರ್ವಜನಿಕರಿಗೆಲ್ಲ. ಅಲ್ಲಿ ಮಾಡ್ಕೊಂಬಂದು ಇಲ್ಲಿ ಮಾಡಿ ಫಂಕ್ಷನ್ ಮಾಡಿದ್ರು. ಇಲ್ಲಿ ಏನು ಇದ್ದಿದ್ದಿಲ್ಲ ರೀ, ಬಿಲ್ಡಿಂಗ್ ಏನು ಇದ್ದಿದ್ದಿಲ್ಲ. ಒಂದು ಕುಲ್ಲ ಇತ್ತಿದ್ದು ಫಸ್ಟ್ ಈ 8-10 ವರ್ಷದಿಂದ ಕುಲ್ಲ ಇತ್ತಿದ್ದು ಪೂರ್ತಿ. ಎಲ್ಲರೂ ಬಂದವ್ರು ಅಂದ್ರೆ ನಾವು ಮಾಡ್ತೀವಿ ನಾವದೇ ನೀವು ಹೆದರ್ಬೇಡ್ರಿ, ನೀವು ಏನು ಮಾಡ್ತೀರಿ ಮಾಡಿ, ನಾವು ಮಾಡ್ತೀವಿ ಅಂದ್ರೆ ಯಾರೂ ಬರಲಿಲ್ಲ. ಹೀಗಾಗಿ ನಾವು ಯಾರನ್ನೂ ಕೇಳಕ್ಕೆ ಹೋಗಂಗಿಲ್ಲ. ಈಗ ನಮ್ಮ ಕೈಲಿ ಆಯ್ತು ಶಕ್ತಿ ಆಯ್ತು ಮಾಡಿಸ್ತೀನಿ. ಮತ್ತೊಬ್ಬರನ್ನ ಕೇಳಿದ್ರೆ ಅದು ಕೈ ಒಡ್ಡದಂಗೆ ಆಕೈತೆ. ನಾವು ಕೇಳಬಾರ್ದು ಅಂತ ನನ್ನ ಅಭಿಪ್ರಾಯ. ಅದೇ ಮತ್ತೊಬ್ಬರನ್ನ ಕೇಳಿದ್ರೆ ಕೈ ಒಡ್ಬೇಕು, ಅವ್ರು ಮಾಡಬೇಕು. ಗೌರ್ಮೆಂಟ್ನವ್ರು ತಿಳಿದು ಮಾಡಬೇಕು. ಈಗ ಒಬ್ಬ ವ್ಯಕ್ತಿ ಅದ ನಂತರ ಇವ ಜನಕ್ಕೆ ನಮ್ಮ ಸಮಾಜಕ್ಕೆ ಏನು ಕೊಟ್ಟನೋ ತಿಳ್ಕೊಂಡು ಮಾಡ್ಬೇಕ್ರಿ ಯಾವಾಗಲೂ. ಹೌದು. ಈಗ ಒಬ್ಬ ವ್ಯಕ್ತಿ ಅದಾನಂದ್ರೆ ಇವ ಸಮಾಜಕ್ಕೆ ಏನು ಮಾಡ್ಯಾನಪ್ಪ, ಇವನ್ಲಿಂದ ಏನು ಕಾರ್ಯ ಆಗ್ಯಾವು, ಇವನ್ಲಿಂದ ಏನಾಗೈತಿ, ಜನಕ್ಕೆ ಏನು ಒಳ್ಳೇದಾಗೈತೆ ಅಂತ ನೋಡಿ ತಿಳಿದು ಮಾಡ್ಬೇಕ್ರಿ ಗೌರ್ಮೆಂಟ್. ನಾವು ಹೇಳಂತದಲ್ಲ ಅದು. ಇದೇ ಪರಿಸ್ಥಿತಿ ಇವಾಗ. ನಾನು ನೋಡ್ತೀನಿ ರೀ, ಯಾವಾಗ ಆಕೈತಿ ಮಾಡಿಸ್ತೀನಿ. ನಾನು ಮಾಡಿಸ್ತೀನಿ. ನೀವು ಯಾರನ್ನೂ ಕೇಳಕ್ಕೆ ಹೋಗಿಲ್ಲ? ಇಲ್ಲಿ ನಾಯಕರಾಗಲಿ ಮುಖಂಡರಾಗಲಿ ಅದ್ರ ಜೊತೆಗೆ CM ನಿಮ್ಮ ಕಸಿನ್ ಅಲ್ಲ, ಅವ್ರನ್ನೂ ಕೇಳಿಲ್ಲ. ನಾವು ಯಾರನ್ನು ಕೇಳಿಲ್ಲ. ಅದೇ ಹೇಳ್ತೀನಿ ರೀ, ಇವತ್ತಿನವ್ರಿಗೆ ನಾವೆಲ್ಲರೂ ಕೆಲಸಕ್ಕೆ ಹೋದ್ವಿ ಅಂದ್ರೆ ಅವರಾಗಲೇ ಗೊತ್ತಾ ಹಿಡಿದು ನೀವು ಯೂಟ್ಯೂಬ್ನಾಗ ಬಂದಿದ್ರಲ್ಲ ಪರಮೇಶ್ವರ ಕಲಾ ಮಾಧ್ಯಮದ ಬಂದು. ಹ್ಞೂ ರೀಪ್ಪ ಹೌದ್ರಪ್ಪ
ಅವ್ರಾಗಿ ಕೇಳಿದ್ರೆ ನಾವು ಹೇಳಂಗ ಈಗ ಕೇಳಿದ್ರಂದ್ರೆ ಹೌದು ಅಂತೀವಿ ನಾವು. ಹೌದಂದ್ರೆ ನಿಮ್ಮ ಅಪ್ಪರು ಅಷ್ಟು ಮಾಡಿರಲ್ಲ ಇಷ್ಟು ಮಾಡಿರಲ್ಲ ಅಂತ ಕೇಳ್ತಾರ ಅವ್ರು. ನಾವು ಅಲ್ಲಿ ಸುಳ್ಳು ಹೇಳ್ಬೇಕಾಕೈತಿ, ಹೂಪ ಮಾಡ್ಯಾರ ಅನ್ಬೇಕಾಕೈತಿ. ಆ ಒಂದು ಉದ್ದೇಶಕ್ಕೆ ನಾವು ಯಾರ ಮುಂದೆ ಕಾಮನ್ ಆಗಿ ಅಷ್ಟು ದೊಡ್ಡ ನಾಟಕ ಕಂಪ್ನಿ ಇಟ್ಟಿದ್ರು, ಸಾವಿರಾರು ಜನಕ್ಕೆ ಕೆಲಸ ಮೈಂಡ್ ಸೆಟ್ ಅದೇ ರೀತಿ ಇರುತ್ತೆ. ಮಕ್ಕಳು ಅದೇ ರೀತಿಯಾಗಿ ಅಪ್ಪ ದುಡ್ದಿಟ್ಟಿದ್ದಾರೆ, ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ ಅಂತ ವಾಸ್ತವತೆ ಬಂದು ನೋಡಿದಾಗಲೇ ಗೊತ್ತಾಗೋದು. ಅದಕ್ಕೋಸ್ಕರ ನಾವು ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಬಂದಿರೋದು. ವಾಸ್ತವತೆನ ನಮ್ಮ ಕರ್ನಾಟಕ ಜನ. ಹಿಂಗಾಗಿ ನಾನು ಎಲ್ಲಿ ಎಂಟ್ರು ಕೊಟ್ಟಿಲ್ರಿ ಮತ್ತೆ ಯಾವಕ್ಕಾದ್ರೆ. ಈ ಗದಗಿನವರು ಒಂದು ಸಲ ಬಂದು ಹೋಗ್ಯಾರ ಅವ್ರು. ನಾನು ಇಲ್ದು ಹೊತ್ತಿನಾಗ ಕೆಲ್ಸಕ್ಕೆ ಬಂದಾಗ ಫೋನ್ ಹಚ್ಚಿದ್ರೆ ಬಂದು ಅದಕ್ಕೆ ಹೇಳಿಲ್ಲ ರೀ, ನೀವು ಯೂಟ್ಯೂಬ್ನವ್ರು ಮಾಡ್ಕೊಂಡು ಹೋಗ್ತೀರಿ, ನಿಮ್ಗೆ ಲಾಭ ಆಕತಿ, ನಮ್ಗೇನು ಲಾಭ ಆಕತಿ ಅಂತ ಕೇಳಿದ್ನಿ. ನಿಮ್ಮನ್ನು ಡೈರೆಕ್ಟಾಗಿ ಕೇಳಿ ನಾನು ಕೇಳಿದ್ರಿ ಇಲ್ಲ ಅಂತ ಹೇಳಿಲ್ಲ, ಕೇಳಿದ್ರಿ ನೀವು ಕೇಳಿದ್ರಿ. ನಮ್ಗೇನು ಉಪಯೋಗ, ಇಂಟ್ರೂ ಕೊಟ್ಟಿವಿ ಕರೆ, ನಿಮ್ಮದೊಂದು ಯೂಟ್ಯೂಬ್ ಬೆಳೆಸ್ಕೊಂತೀರಿವಿನ, ನಮ್ದ್ರಾಗ ಏನು ಲಾಭ ಇರ್ತೈತಿ? ಏನಿರಲ್ಲ. ಹಾಗೆ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಅಲ್ರಿ ಇದು. ಯೂಟ್ಯೂಬ್ ಮಾಡ್ದವ್ ಯೂಟ್ಯೂಬರ್ ಇವತ್ತು ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರ ಆಗ್ಯಾನ. ಎಲ್ಲರೂ ಆಗಿಲ್ಲ, ಆಕಾರ ಆಗಂಗಿಲ್ಲ ಅಂತ ಮಾಡಿ ಮೇಡಮ್ ನೀವು ಹಿಂಗೆ ಅನ್ಬೇಡ್ರಿ. ಆಗಂಗಿಲ್ಲ ಅಂತ ಅನ್ನಕೋಬ್ರಿ. ಯೂಟ್ಯೂಬ್ ಐತೆ ಅಂದ್ರೆ ಮಾಡೇ ಮಾಡ್ತಾರೆ, ಆಗ್ಯಾಕತ್ತದ. ಇದನ್ನ ಖಚಿತವಾಗಿ ಇಟ್ಕೊರಿ ನೀವು. ತಡ್ರಿ ಹಂಗಾರೆ ನೀವು ಇಷ್ಟೆಲ್ಲ ಬರ್ತೀರಿ ಅಂತ ಇಟ್ಕೊರಿ. ನಾ ಹಂಗೆ ಕಾಮನ್ ಆಗಿ ಕೇಳ್ತೀನಿ. ನಿಮ್ಮ ತಂದೆ ತಾಯಿಯವ್ರು ಮಾಡಿದ ಜಗ್ಗ ಆಸ್ತಿ ಐತೇನ್ರಿ ನಿಮ್ಗೆ? ಇಲ್ಲ. ನೀವು ನಮ್ಮ ಅಂತೇಳಿ ಫ್ರೀ ಬಂದು ಮಾಡೋಕಿರಿ. ಈಗ ನಿಮ್ಗೆ ಲಾಭ ಇದ್ರೆ ಮಾಡೋಕಿರಿ, ವಿನ ಲಾಭ ಇಲ್ಲ ಅಂದ್ರೆ ಮಾಡಂಗಿಲ್ಲ. ಹೌದ್ರಾ? ಒಂದ್ ನಿಮಿಷ ಹೇಳ್ತೀನಿ. ನಾನು ಇವತ್ತು ಬರ್ತೈತೆ ಅನ್ಲಿಲ್ಲಮ್ಮ. ನಾ ಏನಂದೆ, ಲಾಭ ಇವತ್ತು ಬರ್ತೈತೆ ಅನ್ನಂಗಿಲ್ಲ. ಈಗ ದುಡಿತಾನ ಮನುಷ್ಯ ಭೂಮಿ ಒಳಗೆ, ಭೂಮಿಗೆ ಅದಕ್ಕಾಗ ಹದ ಮಾಡಿ ಅದನ್ನ ಬೀಜ ಹಾಕಿ ಮಳಿ ಬಂದು ಅದು ಬೆಳೆದು ನಮ್ಮ ಕೈ ಬರ್ಬೇಕಂದ್ರೆ ಎಷ್ಟು ದಿವಸ ಆಕತಿ ಬೇಕು? ಹಂಗ ಯೂಟ್ಯೂಬ್ ಆದ್ರೂ ಹಂಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ರ ಬದುಕಿನ ಬಗ್ಗೆ. ಅದಕ್ಕೆ ಸ್ವಾಭಿಮಾನಿಯಾಗಿ ಜೀವನ ಮಾಡ್ತಿರೋದು ನೀವು, ಅಪ್ಪನ ಹಂಗಿಲ್ದಲೆ. ಬನ್ನಿ ನೆಕ್ಸ್ಟ್ ನಿಮ್ಮ ಮನೆಗೆ ಹೋಗೋಣ. ಬನ್ನಿ ಮೇಡಮ್, ಬನ್ನಿ ಸರ್. ನಾನು ಕೈಲಾದಷ್ಟು ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಇಂಡಿಪೆಂಡೆಂಟ್ ಚಾನಲ್ ಮಾಡ್ತಾ ಇರೋದು, ನನ್ಗೆ ಯಾರು ಸಪೋರ್ಟರ್ಸ್ ಇಲ್ಲ. ನಿಮಗೇನು ಅಲ್ಲಮ್ಮ, ನಿಮ್ಗೇನು ಮಾಹಿತಿ ಬೇಕಾ ಕೇಳ್ರಿ, ನಾ ಕೊಡ್ತೀನಿ. ಇದು ಏನು ದೊಡ್ಡದಲ್ಲ ಕೊಡೋದೇನು. ಅಂದ್ರೆ ಎಲ್ರು ಮೆಂಟಾಲಿಟಿ ಹೆಂಗಿರುತ್ತೆ ಅಂತ ಹೇಳಿ ನೀವು ಹೇಳ್ದಂಗೆ ಯೂಟ್ಯೂಬರ್ ಎಲ್ಲ ಲಕ್ಷ ದುಡಿತಾರೆ ಅಂತ. ನಾನು ಇಲ್ಲಮ್ಮ, ನಾನು ಯಾವಾಗಲೂ ಶ್ರೀಮಂತಿಕೆಯಿಂದ ಬಂದಿಲ್ಲ. ನಮ್ಮ ಅಪ್ಪಂದು ಅಷ್ಟೈತೆ ಅಂತಂದ್ರು ನಾ ಅದಕ್ಕೆ ಎಂದೂ ಆಸೆ ಪಟ್ಟಿಲ್ಲ, ಎಂದು ಬಿದ್ದೋನು ಅಲ್ಲ. ಗೊತ್ತಾಗ್ತಾ ಇದೆ ನೀವು ಹಾಕೊಂಡಿರೋ ಕಾಸ್ಟ್ಯೂಮು, ಜನಗಳು ನೋಡ್ತಾ ಇರೋದೆಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸಿರಿ ಬಂದಾಗ ಹಂಗೆ ಇರಬೇಕು, ಬಡತನ ಬಂದಾಗ ಹಂಗೆ ಇರ್ಬೇಕು ಮನುಷ್ಯ. ಸಿರಿ ಬಂದೈತೆ ಅಂತಂದು ಮೆರೆದಾಡೋದಲ್ಲ, ಬಡತನ ಬಂದೈತೆ ಅಂತ ಕುಗ್ಗೂಬಾರ್ದು. ಹೌದು, ಜೀವನದ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಜೀವನ ಬಗ್ಗೆ ಮಾಡ್ಕೊಂಡಿಲ್ಲಮ್ಮ, ಜೀವನ ನಮಗೆ ಕಲಿಸೈತಿ. ಹೌದು, ನಾ ಫ್ಯಾಕ್ಟ್ ಹೇಳ್ಬೇಕಾದ್ರೆ ಹೌದು, ಇಲ್ಲೊಂದು ಮನೆ ಇತ್ತು. ಇಲ್ಲಿ 12 ವರ್ಷ ನಾ ಅಲ್ಲೇ ಇದ್ದೆ ಬಡಿಗೋಳು. ಇಲ್ಲಿ ಪಮ್ಮಣ್ಣವ್ರ ಮನೆ ಅಂತ, ಜೇನ್ಸ್ ಮನೆ ಅಂತ. 12 ವರ್ಷ ಅಲ್ಲೇ ಇದ್ದೆ ನಾ ಬಡಿಗೆ. ಯಾಕೆ ಬಡಿಗೆ ಇದ್ರಿ? ಮನೆ ಇತ್ತಲ್ಲ, ಎರಡು ಮನೆ, ಒಂದಲ್ಲ ಅಂದ್ರೆ 2 ಮನೆ ಇತ್ತಲ್ಲ. ನಾನು ಬೇರೆನೇ ಇದ್ದೀನಿ. ನಾನು ಮದುವೆ ಆಗಿಂದ 1 ವರ್ಷನ ಮನೆ ಆಗದ್ದೀನಿ ನಾನು ಅಷ್ಟೇ. ಪೂರ್ತಿ ನಾ ಬೇರೆನೇ ಅದೀನಿ. ತುಂಬಾ ಸ್ವಾಭಿಮಾನಿ. ನಮ್ಮ ಅಪ್ಪನ ಕೇಳಿಲ್ಲ, ನಮ್ಮ ಊರ್ನ ಇವತ್ತಿನವ್ರಿಗೆ ನಾವು 1 ರೂಪಾಯಿ ಕೇಳಂಗಿಲ್ಲ. ನಮ್ಮ ತಮ್ಮಗಳಿಗೆ ಎಲ್ಲರಿಗೂ ಕೊಡ್ರಿ ಸಂತೋಷ. ನೀವು ಬೆಳೆಯರಪ್ಪ. ನಮ್ದು ಹೆಂಗ್ರಪ್ಪ ಅಂದ್ರೆ ಮೋಟ್ ಮರ ಇದ್ದಂಗೆ, ಬೆಳೆಯಂಗಿನೂ ಇಲ್ಲ, ಚಿಗಂಗಿನೂ ಇಲ್ಲ, ಮೀಡಿಯಮ್. ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ, ಜೀವನ ಹೆಂಗಿದೆ ಅಂದ್ರೆ 6 ಕತ್ತಂಗಿಲ್ಲ 3 ಕಿಳಿ ಇದೆ ಅಂತ. ಹಂಗೆ ನಾವು ಕಲಿಯೋದಲ್ಲ ಜೀವನನೇ ಕಾಲನ ನಮ್ಗೆ ಕಲಿಸ್ತೈತಿ. ಜೀವನ ನಾವು ಹೆಂಗಿರ್ಬೇಕು, ನಾವು ಹೆಂಗೆ ಮಾಡ್ಬೇಕು ಅನ್ನೋದು ಕಾಲನ ಕಲಿಸ್ತೈತಿ. ಅದನ್ನ ತಿಳ್ಕೊಂಡು ನಡೆದವನ ಮನುಷ್ಯ ಹಾಕನ. ತಿಳಿಲಿಲ್ಲ ಅಂತಂದ್ರೆ ಕಾಲನ ತುಳಿದು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ತಾನೆ. ಯಾರೆಲ್ಲ ಕಲಾವಿದರು ಬಂದಿದ್ರು ಅಂತಿಮ ದರ್ಶನಕ್ಕಾಗಿರ್ಬೋದು ಅಲ್ಲಿ ಬೆಂಗಳೂರಲ್ಲಿ? ಬಂದಿದ್ರಮ್ಮ ಕಲಾವಿದರು. ಇಲ್ಲಿ ಭಾಳ ಮಂದಿ ಬಂದಿಲ್ಲ, ನಮ್ಮ ನಾಟಕ ಮಂದಿ ಕಲಾವಿದರು ಇವರು ಬಂದಿದ್ರು ಅಷ್ಟೇ. ಅಲ್ಲಿ ಬೆಂಗಳೂರಾಗ ಬಂದಿದ್ರು ಕಲಾವಿದರು, ಬೆಂಗಳೂರು ಬಂದಿದ್ರು. ಒಳ್ಳೆ ನಟ ನಟಿಯರು ಅಂತ ಹೇಳಿದ್ರು. ಯಾರೆಲ್ಲ ಬಂದಿದ್ರು? ಶ್ರೀನಾಥ್ ಅವ್ರು ಬಂದಿದ್ರು, ಅತ್ ಬಳಿಕ ಇವ್ರು ಬಂದಿದ್ರು, ನಮ್ಮ ದೊಡ್ಡಣ್ಣವ್ರು ಬಂದಿದ್ರು. ಈಗ ಅವ್ರ ಛಾಯಕ್ಕಿಂತ ಮೊದ್ಲೇಕ 2008 ಒಂದು ಕಲಾವಿದರಿಗೆ ಸನ್ಮಾನ ಇಟ್ಕೊಂಡಿದ್ರು ಅಪ್ಪರ ಕೂಡಲ ಸಂಗಮದೊಳಗೆ. 200 ಮಂದಿಗೆ 200 ಮಂದಿ ಕಲಾವಿದರಿಗೆ ಸನ್ಮಾನ ಇಟ್ಕೊಂಡಿದ್ರು. ಅಲ್ಲಿ ಮಾಡಿದ್ರು ಕಲಾವಿದರಿಗೆ 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಕಲಾವಿದರಿಗೆ. ಎಲ್ಲರಿಗೆ ಶಾಲು ಹತ್ತು ಬೆಳಕೆಲ್ಲ ಸೀಲ್ಡು ಎಲ್ಲ ಹಳೆ ಕಲಾವಿದರಿಗೆ, ಹೊಸ ಕಲಾವಿದರಲ್ಲ. ನಮ್ಮ ನಾಟಕ ಮನೆ ಒಳಗೆ ಏನು ದುಡಿದಿದ್ರಲ್ಲ ಆ ಕಲಾವಿದ್ರನ್ನ ಕರ್ಸಿದ್ರು. ಮಾಡಿ ಅವ್ರಿಗೆ ಬೂಂದಿ ಊಟ ಇಟ್ಟು ಅವ್ರಿಗೇನು ಬೇಕು ಅವ್ರಿಗೊಂದು ಪ್ರೋತ್ಸಾಹ, ಒಂದು ಪ್ರೇರಣೆ ಸಿಕ್ತಂಗೆ ಆಯ್ತಾ ಇದ್ರಿ. ಬನ್ನಿ ಮನೆಗೆ ಹೋಗೋಣ. ಬನ್ನಿ.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.